ಏಕನಾಥ್ ಶಿಂದೆ ಅವರ ತಂತ್ರಗಾರಿಕೆ ನಿಪುಣ, ಇವರು ತಂತ್ರಗಾರಿಕೆಯಲ್ಲಿ ನಿಪುಣ. ಮಹಾರಾಷ್ಟ್ರದ ಪಾಲಿಗೆ ಚಾಣಕ್ಯ ಅಂತ ಇವರನ್ನು ಕರೀತಾರೆ. ಸಲೀಸಾಗಿ ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ರಾಜ್ಯಭಾರ ಮಾಡಂಗಾಗಿದೆ. ಹಿಂದುತ್ವದ ಕಾರ್ಡನ್ನ ಬಿಜೆಪಿ ಪ್ಲೇ ಮಾಡಿದೆ, ಶಿವಸೇನೆ ಪ್ಲೇ ಮಾಡಿದೆ. ಮರಾಠಿಗರ ಮಂತ್ರ ಶಿವಸೇನೆದಾಗಿತ್ತು, ಅಂದ್ರೆ ಏಕನಾಥ್ ಶಿಂದೆ ಅವರದ್ದು. ಈ ಕಡೆಗೆ ಮೋದಿ ಅವರು ಹೇಳ್ತಾ ಇದ್ದಿತ್ತು, ನಾನು ಅಭಿವೃದ್ಧಿ ಮಾಡಿದ್ದೀನಿ, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾಜೆಕ್ಟ್ಗಳನ್ನ ತಂದು ಕೊಟ್ಟಿದ್ದೀನಿ, ಇನ್ನೂ ತರ್ತೀನಿ ಅಂತ ಅವರು ಒಂದು ವಿಷನ್ ಅನ್ನ ತೋರಿಸ್ತಾ ಇದ್ರು. ಅದೇ ರೀತಿ ಕೆಲಸಗಳು ತ್ವರಿತಗತಿಯಲ್ಲಿ ಆಗ್ತಾ ಇತ್ತು. ನಮ್ಮಲ್ಲೇ ನೀವು GBA ಬಂದಾಗ, GBA ಹೆಸರು ಬದಲಾವಣೆ ಆಗಿದೆ. ಮುಂಚೆ BBMP ಅಂತ ಇದ್ದಾಗ 19,500 ಕೋಟಿ ಬಜೆಟ್ನಲ್ಲಿ ಸರಿಯಾಗಿ ಅಲೋಕೇಶನ್ಗಳು ಆಗ್ತಿಲ್ಲ ಅಂತ 16 ಜನ ಕಾರ್ಪೊರೇಟರ್ಗಳು ಹಿಂದೆ ಸಿಡಿದೇಳ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಬಟ್ ಅಲ್ಲಿ ಆ ಥರದ್ದು ಯಾವುದೇ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರಲಿಲ್ಲ. ಮೊನ್ನೆ ಅಂದರೆ ಒಂದು 2-3 ವರ್ಷಗಳ ಹಿಂದೆ ಏಕನಾಥ್ ಶಿಂದೆ ಅವರು ಪಾರ್ಟಿಯನ್ನು ಒಡೆದು ನಾನು ಹೋಗ್ತೀನಿ ಸಪ್ರೇಟ್ BJP ಜೊತೆಗೆ ಅಂದಾಗಲೂ 55 ಕಾರ್ಪೊರೇಟರ್ಗಳನ್ನು ಏಕನಾಥ್ ಶಿಂದೆ ಅವ್ರು ಒಬ್ಬರೇ ಕರ್ಕೊಂಡು ಬಂದಿದ್ರು. ಆ ಕಾರ್ಪೊರೇಟರ್ಗಳ ಆಸರಿಯಲ್ಲಿ BJPಯಲ್ಲಿ ಆಡಳಿತವನ್ನು ಮುಂದುವರಿಸಿತ್ತು. ಬಟ್ ಪ್ರಶ್ನೆ ಇದ್ದಿದ್ದು, ಅವ್ರನ್ನೆಲ್ಲ ಮತ್ತೆ ಆಯ್ಕೆ ಮಾಡ್ತಾರಾ? ಸ್ಥಳೀಯವಾಗಿ ಅವರೆಲ್ಲ ಕೆಲಸ ಮಾಡಿದಾರಾ? ಇವ್ರು ಇಷ್ಟು ರಾಜಕಾರಣ ಅಂತ ಓಡಾಡಿದವ್ರು ಏನು ಕೆಲಸ ಮಾಡಿರಬಹುದು ಅಂತ. ಕೆಲಸ ಮಾಡಿರೋದಕ್ಕೆ ಮುಂಬೈನ ವೋಟರ್ಸ್ ಮತ್ತೊಮ್ಮೆ ಅವರಿಗೆ ಅಧಿಕಾರವನ್ನು ಕೊಡಬೇಕು, ದೊಡ್ಡ ಜಯದ ಮೂಲಕ ಅನ್ನೋದನ್ನು ತೋರಿಸಿ ಕೊಡ್ತಾ ಇದ್ದಾರೆ. ನಾನಾಗಲೇ ಒಂದು ವಿಚಾರನ ಹೇಳ್ತಾ ಇದ್ದೆ. ಒಂದು ಕಡೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಇರೋದನ್ನ. ಯಾಕಂದ್ರೆ ಕಾರ್ಯಕರ್ತರ ಚುನಾವಣೆ ಇದು. ಇನ್ನೊಂದು ಕಡೆಗೆ ನಿಮಗೆ ಮುಂಬೈ ಪಾಲಿಕೆಯ ನಂಬರ್ಸನ್ನ ಮೇಲ್ಗಡೆಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ಉಳಿದ ಸ್ಥಳೀಯ ಪಾಲಿಕೆಗಳ ಚುನಾವಣೆಯಲ್ಲಿ ಏನಾಗಿದೆ, ಸ್ಥಳೀಯ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಏನಾಗಿದೆ ಅನ್ನೋದನ್ನು ಹೇಳ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಉಳಿದಂತೆ ಈಗ ಏಕನಾಥ್ ಶಿಂದೆ ಅವರು ಲಾಸ್ಟ್ ಟೈಮ್ ಅವರು ಪಕ್ಷ ಬಿಟ್ಟು ಪಾರ್ಟಿನ ಒಡೆದು ಆಚೆ ಬರಬೇಕಾದ್ರೆ ಅವರ ಜೊತೆಗೆ 55 ಕಾರ್ಪೊರೇಟರ್ಗಳನ್ನು ಕರ್ಕೊಂಡು ಬಂದಿದ್ರು. 50ರಿಂದ 55 ಐ ಬಿಲೀವ್. ಅಷ್ಟು ಜನ ಕರ್ಕೊಂಡು ಬಂದಾಗ ಇವ್ರು ಇಷ್ಟು ರಾಜಕಾರಣನ ಕೆಳ ಹಂತದಲ್ಲಿ ಮಾಡ್ತಾರೆ. ಶಾಸಕರ ಜೊತೆ ಕಾರ್ಪೊರೇಟರ್ಸ್ನು ಕರ್ಕೊಂಡು ಹೋಗ್ಬಿಟ್ರು. ಇವ್ರನ್ನ ಗೆಲ್ಸಲ್ಲ ಇನ್ ಜನ ಅಂತ ಅಂದ್ಕೊಂಡಿದ್ರು. ಅವರಿಗೆಲ್ಲ ವಿರೋಧಿಗಳ ತಿರುಗೇಟನ್ನ ಕೂಡ ಕೊಟ್ಟಂಗೆ ಆಗ್ತಿದೆ ಏಕನಾಥ್ ಶಿಂದೆ. ಅಂತ ಖಂಡಿತವಾಗಿ ಕೂಡ, ಯಾಕೆಂದರೆ ಥಾಣೆಯ ಭಾಗದಲ್ಲಿ ಏಕನಾಥ್ ಶಿಂದೆ ಅವರ ಓಲ್ಡ್ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಪ್ಲಿಟ್ ಆದ ಬಳಿಕವೂ ಕೂಡ ಅದೇ ಹಿಡಿತವನ್ನು ಆ ಭಾಗದಲ್ಲಿ ಮುಂದುವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಫಲಿತಾಂಶದಲ್ಲೂ ಕೂಡ ನೋಡ್ಬೋದಾಗಿದೆ. ಮತ್ತು ಈಗ ಬರ್ತಾ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಕೂಡ ಅದು ಸಾಬೀತಾಗ್ತಾ ಇದೆ. ಹಾಗಾಗಿ ಏಕನಾಥ್ ಶಿಂದೆ ಅವರನ್ನು ಅಷ್ಟು ಈಸಿಯಾಗಿ ಒಂದು ಉದ್ಧವ್ ಠಾಕ್ರೆ ಬಣ ತೆಗೆದುಕೊಂಡಿದ್ದ ಕಾರಣವಾಗಿ ಇವತ್ತು ಅವರು ಬೆಲೆ ತೆರ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ BJP ಟೈಮನ್ನು ನೋಡಿ ಆ ಒಂದು ವಿಭಜನೆ ಮಾಡುವಂಥ ಕೆಲಸವನ್ನು ಮಾಡ್ತು. ಹಾಗಾಗಿ ಏಕನಾಥ್ ಶಿಂದೆ ಅವರ ವ್ಯಕ್ತಿಯನ್ನು ಶಿವಸೇನೆಯಿಂದ ಏನಾದರೂ ಇಬ್ಬಾಗ ಮಾಡದೆ ಹೋಗಿದ್ರೆ BJP ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಡೇಂಜರ್ ಝೋನಲ್ಲೇ ಇರಬೇಕಾಗಿತ್ತು. ಆದರೆ ಅಮಿತ್ ಶಾ ಮತ್ತು ಮೋದಿಯವರ ಚಾಣಾಕ್ಷತನ ಜೊತೆಗೆ ಫಡ್ನವೀಸ್ ಅವರ ಒಂದು ರೀತಿಯಲ್ಲಿ ಉದಾರವಾದಿ ರಾಜಕಾರಣ ಇದೆಲ್ಲವೂ ಕೂಡ ಮಿಕ್ಸ್ ಆಗಿ ಅವತ್ತು ಆ ರಾಜಕೀಯ ಬೆಳವಣಿಗೆಗಳು ಆಗೋದಕ್ಕೆ ಕಾರಣ ಆಯಿತು. ಯಾಕೆಂದರೆ ಏಕಾಏಕಿಯಾಗಿ ಎಲ್ಲೋ ಒಂದು ಕಡೆ ಆ ಒಂದು CM ಸ್ಥಾನ ದೊಡ್ಡ ಪಕ್ಷ ಆಗಿದ್ರೂ ಕೂಡ CM ಸ್ಥಾನವನ್ನು ಬಿಟ್ಟುಕೊಟ್ಟು ಒಂದು ರೀತಿಯಲ್ಲಿ ನೀವು ರಾಜ್ಯಭಾರ ನಡೆಸಿ ಅಂತ ಬಿಡೋದಕ್ಕೆ ಅಷ್ಟು ಒಂದು ರೀತಿ ರಾಜಕೀಯ ಪಕ್ಷಗಳು ಒಪ್ಪೋದಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಆ ಅವಶ್ಯಕತೆ BJPಗಿತ್ತು. ಆ ಕಾರಣಗಳಿಗೋಸ್ಕರವಾಗಿ ಏಕನಾಥ್ ಶಿಂದೆ ಅವರನ್ನು ಎಲ್ಲೋ ಒಂದು ಕಡೆ ಆ ಒಂದು ಚುನಾವಣೆ ಮುಗಿಯೋ ತನಕ ಕೂಡ ಬಿಟ್ಟು ಎಲ್ಲೋ ತದನಂತರ ತಾವು ಅಧಿಕಾರವನ್ನು ಪ್ರಾಬಲ್ಯಯುತವಾಗಿ ಹಿಡಿಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅದರ ಇಂಪ್ಯಾಕ್ಟ್ ಕೂಡ ಇವತ್ತಿನ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾಗ್ಪುರ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಪುಣೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ BJP ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಿದೆ. ಹಾಗಾಗಿ ಕಾಂಗ್ರೆಸ್ನ ಕಳಪೆ ಪ್ರದರ್ಶನ ಇಲ್ಲೂ ಕೂಡ ಮುಂದುವರೆದಿರ್ತಕ್ಕಂಥದ್ದು BJPಗೆ ವರನೆ. ಯಾಕೆಂದರೆ ಕಾಂಗ್ರೆಸ್ ಇಲ್ಲಿ ಒಂದು ರೀತಿಯಲ್ಲಿ ಸೀನಲ್ಲೇ ಇಲ್ಲ. ಹಾಗಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತ ವಿಭಜನೆ ಆಗೋದಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಕಾರಣ ಆಗಿರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಆಗ್ತದೆ. ಅದು ಏನೇ ಇರಲಿ, ಎಲ್ಲೋ ಒಂದು ಕಡೆ ಈ ಒಂದು ಶಿವಸೇನೆಯ ಬಣ ಒಂದು ರೀತಿಯಲ್ಲಿ ಇಬ್ಬಾಗ ಆಗಿರ್ತಕ್ಕಂಥದ್ದು ಏಕನಾಥ್ ಶಿಂದೆ ಅವರ ಪವರ್ ಏನಿದೆ ಅದು BJPಗೆ ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಇದು ಎಷ್ಟು ದಿನ ಮುಂದುವರಿಯುತ್ತೆ, ಎಷ್ಟು ಇದರ ವ್ಯಾಲಿಡಿಟಿ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ ರವೀಶ್. BJPಯ ಟ್ರೆಜೆಕ್ಟರಿ ಬಗ್ಗೆ ಕೂಡ ನಾವು ಹೇಳಬೇಕಾಗತ್ತೆ. ಲಾಸ್ಟ್ ಟೈಮು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರು, ಬಟ್ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ BJPಯ ಮೈತ್ರಿಕೂಟ ಸೋತಿತ್ತು. ಅದಾದ ಬಳಿಕ ನಗರ ಸಂಸ್ಥೆಗಳ ಚುನಾವಣೆ ಬಂತು, ಅಲ್ಲಿ ಗೆದ್ರು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಗೆಲ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮುಸ್ಲಿಂ ಬಾಹುಳ್ಯದ 2 ವಾರ್ಡ್ನಲ್ಲಿ MIM ಪಾರ್ಟಿ ಅವ್ರು ಗೆದ್ದಿದ್ದಾರೆ ಅಂತ. ಅಜಿತ್ ಪವಾರ್ ವರ್ಚಸ್ಸಿನ ಮಧ್ಯೆ ಕೂಡ ಜಯವನ್ನ ದಾಖಲಿಸಿದ್ದಾರೆ.
MIM ಮುಸ್ಲಿಂ ಲೀಗ್ನ ಪಾರ್ಟಿ 18% ವೋಟ್ ಬಗ್ಗೆ ಗಮನ ಇಟ್ಟಿತ್ತು. ಬಟ್ ಇವ್ರಿಗೂ BJP ಜೊತೆಗೂ ಒಂದು ಒಡಂಬಡಿಕೆ ಅಗೋಚರ ಒಡಂಬಡಿಕೆ ಆಗಿತ್ತು ಅನ್ನುವಂತಹ ಆರೋಪ ಆಗ ಕೇಳಿ ಬರ್ತಾ ಇತ್ತು. ಅದರ ಪ್ರಕಾರ ಆಗಿದೆಯಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್. MIM ಪಾರ್ಟಿ ಕಂಟೆಸ್ಟ್ ಮಾಡ್ತೀವಿ, ನಾವು ಇಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂದಾಗ ಇವರು BJP ಬಿ ಟೀಮ್ ಅಂತ ಕಾಂಗ್ರೆಸ್ ಆರೋಪವನ್ನು ಹೊರಿಸ್ತಾ ಬರ್ತಾ ಇತ್ತು. ಅದಕ್ಕೆ ತಕ್ಕಂತೆ ಕೆಲ ವಿಜುವಲ್ಸ್ ಎಲ್ಲ ನಾವು ನೋಡಿದ್ವಿ. BJPಯ ಕೆಲ ನಾಯಕರು ಗುಪ್ತವಾಗಿ ಅವ್ರ ಮನೆ ಹತ್ರ ಎಲ್ಲ ಸುಳಿತಾ ಇದ್ದು. ದೇವೇಂದ್ರ ಫಡ್ನವೀಸ್ನ ಕೇಳಿದ್ರೆ ಹೌದಾ ಹಂಗಾಗಿದೆಯಾ, ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿನ ಉತ್ತರ ಕೊಡ್ತಾ ಇದ್ದಿದ್ದ ರೀತಿ. ಈಗ ನೋಡಿದ್ರೆ 2 ವಾರ್ಡ್ನಲ್ಲಿ ಗೆಲುವು. ಏನು ಹೇಳ್ತೀರಾ ಅಂತ? ಖಂಡಿತವಾಗಿ ಕೂಡ ಇದನ್ನು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಆರೋಪವನ್ನೇ ಮಾಡ್ತಾ ಬರ್ತಾ ಇದೆ. ಜೊತೆಗೆ ಭಾಳಷ್ಟು ಚುನಾವಣೆಯ ಸಂದರ್ಭದಲ್ಲೂ ಕೂಡ OICಯ ಒಂದು ಪಕ್ಷ ಒಂದು ರೀತಿಯಲ್ಲಿ BJPಯ ಬಿ ಟೀಮ್ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಅದನ್ನು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದನ್ನು OIC ಒಪ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತಗಳನ್ನು ವಿಭಜನೆ ಮಾಡುವಂಥ ಶಕ್ತಿ ಕೆಲ ಪ್ರದೇಶಗಳಲ್ಲಿ ಇನ್ನೂ ಕೂಡ OIC ಪಕ್ಷಕ್ಕೆ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಆ ಫಲಿತಾಂಶ ಬಂದಿರ್ಬೋದು. ಯಾಕೆಂದರೆ ಈ ಏನು ಉದ್ಧವ್ ಠಾಕ್ರೆ ಬಣ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತಗಳು ಸಾರಾಸಕ್ತಾಗಿ ನಮ್ಮ ಬಣಕ್ಕೆ ಬಂದುಬಿಡುತ್ತೆ ಅಂತ ಏನು ತಿಳ್ಕೊಂಡಿದ್ರು ಅದು ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ OIC ಪಕ್ಷದ ಕೇವಲ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಸ್ಪರ್ಧೆ ಏನಿದೆ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದು ಸ್ವಲ್ಪ ಮಟ್ಟಿನ ಹೊಡೆತವನ್ನು ಈ ಒಂದು ಯಾರು ಒಂದು ಮುಸ್ಲಿಂ ವೋಟ್ ಬ್ಯಾಂಕ್ ನಮಗೆ ಮಾತ್ರ ಅದು ಇರುತ್ತೆ ಅಂತ ಹೇಳ್ತಾ ಇದ್ರು ಆ ಪಕ್ಷಗಳಿಗೆ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಆದರೆ ಆ ಹೊಂದಾಣಿಕೆ ರಾಜಕಾರಣವನ್ನು ಎಲ್ಲ ಪಕ್ಷಗಳು ಕೂಡ ಮಾಡ್ತಾರೆ. ಲೋಕಲಿಯಾಗಿ ಕೂಡ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲಿ ಗೆಲ್ಲುವಂಥ ವ್ಯಕ್ತಿ ಮತ್ತು ಗೆಲ್ಲುವಂಥ ಶಕ್ತಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ, ಆಗ ಈ ರೀತಿಯ ಕಾರ್ಡನ್ನು ಕೂಡ ಪ್ಲೇ ಮಾಡುವಂಥದ್ದು ಕೂಡ ಇದೆ. ಎಲ್ಲ ರಾಜಕಾರಣಿಗಳು ಕೂಡ ಆ ರೀತಿಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಕೆಲ ವಾರ್ಡ್ಗಳಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಕೂಡ ಮಾಡಿದ್ದಿದೆ. ಹಾಗಾಗಿ ಇಲ್ಲೂ ಕೂಡ BJP ಮಾಡಿರ್ಬೋದು, ಆದರೆ ಅದನ್ನು ಬಹಿರಂಗವಾಗಿ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗಾಗಿಯೇ ಅಲ್ಲಿ ಒಂದು ರೀತಿಯಲ್ಲಿ OIC ಪಕ್ಷವು ಕೂಡ ಪರ್ಫಾರ್ಮೆನ್ಸ್ ಆ ರೀತಿ ಮಾಡಿರ್ಬೋದು ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ. ಆಮೇಲೆ ಶಿವಸೇನೆಯ ಪಾರುಪತ್ಯವನ್ನ BJP ಮಹಾರಾಷ್ಟ್ರದಲ್ಲಿ ತಗ್ಗಿಸ್ತಾ ಬರ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ.